ರಾಜಕೀಯ ರಹಿತವಾದ ಸಹಕಾರಿ ಕ್ಷೇತ್ರ ದಕ್ಷಿಣ ಕನ್ನಡದಲ್ಲಿ ರಾಜಕೀಯ ರಹಿತವಾಗಿ ಜನರ ಸೇವೆ ಮಾಡಲು ಸಹಕಾರಿ ಕ್ಷೇತ್ರದಲ್ಲಿ ಸಾಧ್ಯವಿದ್ದು ಎಲ್ಲರೂ ಜೊತೆಯಾಗಿ ಕೆಲಸ ಮಾಡೋಣವೆಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್ ಹೇಳಿದರು. ಸಹಕಾರ ರತ್ನ ಟಿಬಿ ರಾಜಾರಾಮ್ ಭಟ್ ಅಭಿನಂದನಾ ಸಮಿತಿ ವತಿಯಿಂದ ಬಿಸಿ ರೋಡ್ನ ಸ್ಪರ್ಶ ಕಲಾಮಂದಿರದಲ್ಲಿ ನಡೆದ ಟಿಬಿ ರಾಜಾರಾಮ್ ಭಟ್ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪಕ್ಷಾತೀತವಾಗಿ ಸಹಕಾರಿ ರತ್ನ ಪ್ರಶಸ್ತಿ ನೀಡಿದರೆ ಅದಕ್ಕೆ ಬೆಲೆ ಬರುತ್ತದೆ. ಈ ಬಾರಿ 10 ಮಂದಿಗೆ ಜಿಲ್ಲೆಯಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಬಂದಿದೆ. ಇವರಿಗೆ ಎಲ್ಲ ಸಹಕಾರಿಗಳು ಗೌರವಿಸಿದಾಗ ಪ್ರಶಸ್ತಿಯ ಗೌರವವು ಹೆಚ್ಚುತ್ತದೆ ಎಂದು ತಿಳಿಸಿದರು. ಅವರು ಇವತ್ತಿನವರೆಗೂ ವಾಚ್ ಮಾಡ್ತಾನೇ ಇದ್ದಾರೆ. ಆದ್ದರಿಂದ ಬ್ಯಾಂಕ್ ಬೆಳೀತಾನೆ ಇದೆ. ಯಾವಾಗಲೂ ಹಾಗೆ ಯಾವುದೇ ಒಂದು ಸಹಕಾರಿ ಸಂಘದಲ್ಲಿ ಸಹಕಾರಿ ಸಂಸ್ಥೆಯಲ್ಲಿ ಒಬ್ಬ ನಿರ್ದೇಶಕನಾಗಲಿ ಅಧ್ಯಕ್ಷನಾಗಲಿ ಅವನು ಅದರ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಬೇಕು, ರಾಜಕೀಯದ ಬಗ್ಗೆ ಚಿಂತನೆ ಮಾಡಬೇಕು. ಹಾಗಾಗಿ ಅವರು ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದು ರಾಜ್ಯದ ಪ್ರತಿಷ್ಠಿತ ಸಹಕಾರಿ ಕ್ಷೇತ್ರದ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಪಡೆಯಲಿಕ್ಕೆ ಅರ್ಹರಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ನನ್ನ 99ರಿಂದ ಅವರು ನನ್ನ ಜೊತೆನೇ ಇದ್ದಾರೆ. ಯಾವ ಚುನಾವಣೆಯಲ್ಲೂ ಒಂದು ಸಲ ಚುನಾವಣೆ ಆಗಿದೆ, ಮತ್ತು ಚುನಾವಣೆನೇ ಆಗಲಿಲ್ಲ. ಅವರಿಗೂ ನಮಗೂ ಒಂದು ಸಲ ಮಾತ್ರ ಆಗಿದೆ, ಅದರಲ್ಲಿ ಇದ್ದೇನೆ. ಅಂದರೆ ನನ್ನ ಜೊತೆ ಯಾರು ಸೇರಿದಾರ ಅವರೆಲ್ಲ ನಿರಂತರವಾಗಿ ನನ್ನ ಜೊತೆ ಇದ್ದಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಜನರಿಗೆ ರಕ್ತಗತವಾಗಿದೆ. ದೇಶಕ್ಕೆ 4 ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ನೀಡಿದ ಹೆಗ್ಗಳಿಕೆ ದಕ್ಷಿಣ ಕನ್ನಡ ಜಿಲ್ಲೆಗಿದೆ ಎಂದರು. ನನ್ನ ಜೀವನದಲ್ಲಿ ಸಾಧನೆ ಮಾಡಿದವರಲ್ಲ ಅಂಥದ್ರಲ್ಲಿ ಜೆ.ಡಿ. ಟಾಟಾ ಅವರ ಪುಸ್ತಕದಲ್ಲಿ ಒಂದು ಬರೆದಿದ್ದು, ಒಂದು ಮನುಷ್ಯನ ಒಂದು ಅವನ ಎಂದು ಹೇಳ್ತಾರೆ ಒಂದು ಸಂಪತ್ತನ್ನು ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿದ್ದಾರೆ. ಅವರನ್ನು ಸಂಪತ್ತನ್ನು ಅಳೆಯುವುದು ಯಾವುದರಲ್ಲಿ ಅಂತ ಜೆ.ಡಿ. ಟಾಟಾ ಹೇಳ್ತಾರೆ ಅಂತ ಹೇಳಿದರೆ, ಅವರಲ್ಲಿರುವ ಸಂಪತ್ತಂದರೆ ಆಸ್ತಿಯಿಂದ ಅಲ್ಲ, ಅವರಲ್ಲಿರುವ ಶೇರ್ ವಿಕೆಟಿಂದ ಅಲ್ಲ, ಯಾವುದರಿಂದ ಅಲ್ಲ, ಅವರು ಎಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಅದರ ಮೇಲೆ ಅವರ ದೊಡ್ಡಸ್ತಿಕೆಯನ್ನು ಅಳಿಯಬೇಕು ಅಂತ ಜೆ.ಡಿ. ಟಾಟಾ ಅವರು ಹೇಳಿದ್ದಾರೆ. ಅದೇ ಥರ ರಾಜೇಂದ್ರ ಕುಮಾರ್ ಅವರು ತನ್ನ ಅಧಿಕಾರ ವಹಿಸಿಕೊಂಡ ಮೇಲೆ ಬಹಳಷ್ಟು ಜನರ ಮನೆಗಳಲ್ಲಿ ದೀಪ ಬೆಳೆಸುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಮಾಜಿ ಸಚಿವ ಬಿ ರಮಾನಾಥ್ ರೈ ಅವರು ಮಾತನಾಡಿ, ಸಹಕಾರಿ ಕ್ಷೇತ್ರದ ಮೂಲಕವೇ ತನ್ನ ರಾಜಕೀಯ ಜೀವನ ಆರಂಭಗೊಂಡಿರುವುದಾಗಿ ತಿಳಿಸಿದರು. ರಾಜಾರಾಮ್ ಭಟ್ ಸಹಕಾರಿ ಕ್ಷೇತ್ರಕ್ಕೆ ವಿಫುಲವಾದ ಶಕ್ತಿಯನ್ನ ತುಂಬಿದ್ದಾರೆ ಎಂದು ತಿಳಿಸಿದರು. ಇಡೀ ತಾಲೂಕಿನ ಸಹಕಾರಿಗಳ ಸಂಪರ್ಕ ಸಂಬಂಧ ಆಗಿದೆ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಏನಾದರೂ ನಾನು ಸಾಮಾಜಿಕ ಬದುಕಿನಲ್ಲಿ ಶಾಸಕನಾಗಿ ಮಂತ್ರಿ ಆಗಿದ್ದರೆ ಅದಕ್ಕೆ ಮೂಲ ಕಾರಣ ನಾನು ಅಧ್ಯಕ್ಷ ಆಗಿದ್ದೆ ಒಂದು ಕಾರಣ ಅಂತ ಹೇಳುವಂಥದ್ದನ್ನು ನಾನು ಘಂಟಾಘೋಷವಾಗಿ ವೇದಿಕೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಹಕಾರಿಯಾಗಿ ನನಗೆ ಈ ಅವಕಾಶ ಬಂದಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ನನಗೆ ಸಾಮಾಜಿಕ ಭವಿಷ್ಯತ್ತು ಕೂಡ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಮ್ಮ ಜಿಲ್ಲೆ ಒಂದು ವಿಶಿಷ್ಟವಾದ ಸಹಕಾರಿ ಕ್ಷೇತ್ರ ಅಂತ ಹೇಳ್ತಕ್ಕಂಥದ್ದು ನಾವು ಒಪ್ಪಬೇಕಾಗಿದೆ. ಮೊಲಹಳ್ಳಿ ಶಿವರಾಯರು ಈ ಒಂದು ಜಿಲ್ಲೆ ಸಹಕಾರಿ ಕ್ಷೇತ್ರವನ್ನು ಸಂಪನ್ನಗೊಳಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಟಿಜಿ ರಾಜಾರಾಮ್ ಭಟ್ ಹಾಗೂ ಜ್ಯೋತಿ ಆರ್ ಭಟ್ ದಂಪತಿಯನ್ನ ಅಭಿನಂದಿಸಲಾಯಿತು.
ಬಳಿಕ ಎಸ್ಸಿಡಿಸಿಸಿ ಬ್ಯಾಂಕಿನ 10 ಶಾಖೆಗಳ ವತಿಯಿಂದ ರಾಜಾರಾಮ್ ಭಟ್ ಅವರನ್ನ ಅಭಿನಂದಿಸಲಾಯಿತು. ಸನ್ಮಾನಕ್ಕೆ ಉತ್ತರವಾಗಿ ರಾಜಾರಾಮ್ ಭಟ್ ಅವರು ಮಾತನಾಡಿ, ಸಹಕಾರಿ ಚಳವಳಿಯಲ್ಲಿ ನನಗೆ ಬೆಂಬಲ ನೀಡಿದವರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಂದ ಈ ದಿನ ಸ್ವೀಕರಿಸಿದ ಸನ್ಮಾನ ನನ್ನ ಜೀವನದ ಉತ್ಕೃಷ್ಟವಾದ ದಿನ. ಯುವ ಜನರು ಸಹಕಾರಿ ಸಂಘಕ್ಕೆ ಬರಲು ಇದು ಪ್ರೇರಣೆಯಾಗಿದೆ ಎಂದು ತಿಳಿಸಿದರು. ಸದಸ್ಯನ ಬರಬೇಕಾದ ಹಣ ಕಡಿಮೆ ಇತ್ತು, ಇಲ್ಲ ಗೆಲ್ಲಿ ಸಹಕಾರಿ ಬ್ಯಾಂಕಿಗೆ ಕಟ್ಟಬೇಕಾದ ಹಣ ಜಾಸ್ತಿ ಇತ್ತು. ನಮ್ಮ ಸಣ್ಣದಿದ್ದಂಥ ಕ್ಯಾಶ್ ಇನ್ ಹ್ಯಾಂಡ್ ವಾಸ್ ₹4.35, ₹4.35 ಕ್ಯಾಶ್ ಇನ್ ಹ್ಯಾಂಡ್. ಅಲ್ಯೂಮಿನಿಯಂ ಪಾವಲಿ 1 ಪೈಸೆ, 2 ಪೈಸೆ, 3 ಪೈಸೆ, 5 ಪೈಸೆ, 10 ಪೈಸೆ, 20 ಪೈಸೆ ಅಲ್ಯೂಮಿನಿಯಂ ಪಾವಲಿ ಒಂದು ಚೀಲ. ಅದು ಬಿಡಿಸಿದರೆ ಅರ್ಧ ಬೂದಿ. ಬೊಣ್ಯಾದಿತ್ಯ ನಾಯಕರೇ, ಬೊಣ್ಯಾದಿತ್ಯ ಆ ದಿವಸ ಬಂಟ್ವಾಳ ನಾರಾಯಣ ಹೇಳಿದರು, ನಾವು ಸಾಲ ಕೊಡ್ತೇವೆ ಬನ್ನಿ. ನಮ್ಮಲ್ಲಿಬ್ಬರು ಹಿರಿಯರಿದ್ದರು, ಅವ್ರು ಹೇಳಿದರು, ಅಮ್ಮೆಂಬಳ ಸೇವಾ ಸಹಕಾರಿ ಬ್ಯಾಂಕಿಗೆ ಸಾಲ ಸಿಕ್ಕಿದರೆ ಸತ್ತ ಹೆಣ ಎದ್ದು ಕೂರುಗು ಅಂತ ಹೇಳಿದರು. ಆಗ ಸಹಕಾರ ಸಂಘಕ್ಕೆ ಅಧ್ಯಕ್ಷರು ನಾನೇ, ಸೆಕ್ರೆಟರಿ ನಾನೇ, ಗೇಟ್ ಕೀಪರ್ ನಾನೇ, ಪಿಯೋನ್ ನಾನೇ, ಎಲ್ಲವೂ ನಾನೇ. ಆಗ ಈಗಿನ ಯೋಗೇಶ್ವರ ಮಾವ ಉಮೇಶ್ ಗೌಡರು ಹರಿಶ್ಚಂದ್ರ ಗೌಡರು ಸೂಪರ್ವೈಸರ್. ನಾನು ಅಪ್ಲಿಕೇಶನ್ ಹೇಳಿದ್ರು, ಭಾರಿ ಹೆಮ್ಮೆಯಲ್ಲಿ ಸಾಲ ಕಟ್ಟುವ ನಮಗೆ DC ಬಂದು ಸಾಲ ಕೊಡ್ತದೆ ಅಂತ ಒಂದು ಮನಸ್ಸಿನ ಹೆಮ್ಮೆ. ಕಾರ್ಯಕ್ರಮದಲ್ಲಿ ಸಹಕಾರ ರತ್ನ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನ ಸನ್ಮಾನಿಸಲಾಯಿತು. ಕಾಮಧೇನು ನವೋದಯ ಸ್ವಸಹಾಯ ಸಂಘದ ಸದಸ್ಯೆ ಸುಜಾತ ಅವರಿಗೆ 25,000 ರೂಪಾಯಿಗಳ ಆರ್ಥಿಕ ನೆರವಿನ ಚೆಕ್ ಅನ್ನು ನೀಡಲಾಯಿತು. ಎಸ್ಸಿಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂರಿಂಜೆ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಶಶಿಕುಮಾರ್ ರೈ ಪಾಲ್ಯೊಟ್ಟು, ಸ್ಕ್ವಾಡ್ಸ್ ಅಧ್ಯಕ್ಷ ರವೀಂದ್ರ ಕಂಪಳಿ, ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕಿ ತ್ರಿವೇಣಿ ರಾವ್, ಎಸ್ಸಿಡಿಸಿಸಿ ನಿರ್ದೇಶಕರಾದ ಎಸ್ಪಿ ಜಯರಾಮ್ ರೈ, ಮೂಡ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಉಪಸ್ಥಿತರಿದ್ದರು. ಅಭಿನಂದನಾ ಸಮಿತಿ ಅಧ್ಯಕ್ಷ ಜಯಶಂಕರ್ ಬಾಸಿರ್ತಾಯ ಸ್ವಾಗತಿಸಿದರು. ಗೌರವಾಧ್ಯಕ್ಷರಾದ ಕೆ ಪದ್ಮನಾಭ ಕೊಟ್ಟಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಚಂದ್ರ ಜೈನ್ ವಂದಿಸಿದರು. ಅಮ್ಟಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಶಾಖಾ ವ್ಯವಸ್ಥಾಪಕ ದಿನೇಶ್ ಅಮೀನ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಮಹದೇವ ವಿವಿಧೋದ್ದೇಶ ಸಹಕಾರ ಸಂಘದ ಸಿಇಒ ಪುಷ್ಪರಾಜ್ ಕುಕ್ಕಾಜೆ ಸನ್ಮಾನ ಪತ್ರ ವಾಚಿಸಿದರು. ಕೋಶಾಧಿಕಾರಿ ಅಜಯ್ ಕುಮಾರ್ ಅಜಿಲ ಸಹಕರಿಸಿದರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.